ಸ್ವಾತಂತ್ರ್ಯದ ಹೋರಾಟಗಾರ ಏನಪ್ಪಾ ಅಂದ್ರೆ ಒಂದೇ ಧ್ವಜ ಏನಪ್ಪಾ ಅಂದ್ರೆ ಈ ತರದ ಒಂದು ಧ್ವಜವನ್ನು ತಗೊಂಡು ಫಸ್ಟ್ ಧ್ವಜ ಇದು ಹಸಿರು ಹಳದಿ ಮತ್ತೇನಪ್ಪಾ ಅಂದ್ರೆ ಕೇಸರಿ ಒಂದೇ ಮಾತ್ರ ಬರೆದಿರ್ತಕ್ಕಂಥ ಒಂದು ಧ್ವಜವನ್ನು ಇದೇನಪ್ಪಾ ಅಂದ್ರೆ ನಮ್ಮ ಭಾರತದ ರಾಷ್ಟ್ರಧ್ವಜ ಆಗ್ಲಿ ಎಂಬ ಉದ್ದೇಶಕ್ಕೆ ಏನಂದ್ರೆ ಅದನ್ನು ತಗೊಂಡ್ರು. ಅದಾದ ಮೇಲೆ ಮೇಡಮ್ ಕಾಮ ಅವ್ರ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಅವರು ಎರಡನೇ ಧ್ವಜ ಮೊದಲನೇ ಧ್ವಜ ಏನಿತ್ತು ಅದೇ ರೀತಿಯಾಗಿ ಎರಡನೇ ಧ್ವಜ ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಆ ಧ್ವಜವನ್ನು ಅಲ್ಲಿ ಏನಪ್ಪಾ ಅಂದ್ರೆ ಇಟ್ಟೇನಪ್ಪಾ ಅಂದ್ರೆ ಅವರು ಉಪನ್ಯಾಸವನ್ನು ನೀಡ್ತಾರೆ. ಅದಾದ್ಮೇಲೆ ಬ್ರಿಟಿಷರಿಗೆ ಗೊತ್ತಾಗ್ತದೆ ಭಾರತೀಯರು ತಮ್ಮದೇ ಆದ ರಾಷ್ಟ್ರಧ್ವಜವನ್ನು ಮಾಡಿಕೊಳ್ಳಕ್ಕೆ ಏನಪ್ಪಾ ಅಂದ್ರೆ ನೋಡ್ತಾ ಇದ್ದಾರೆ. ಅದಕ್ಕೇನಪ್ಪಾ ಅಂದ್ರೆ ಯೂನಿಯನ್ ಜಾಕ್ ಅನ್ನು ಹೊಂದಿರತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಇದು ಭಾರತದ ರಾಷ್ಟ್ರಧ್ವಜವಾಗಿ ಮಾಡ್ಕೊಳ್ಳಿ ಅಂತೇಳಿ 1917ರಲ್ಲಿ ಈ ಧ್ವಜವನ್ನು ಕೊಡ್ತಾರೆ. ಆದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಒಪ್ಪೋದಿಲ್ಲ. ಯಾಕಂದ್ರೆ ನಮ್ಮದೇ ಆದ ಭಾರತ ದೇಶಕ್ಕೆ ನಮ್ಮದೇ ಆದ ರಾಷ್ಟ್ರಧ್ವಜ ಬೇಕು, ನಾವು ಅದನ್ನೇ ನೋಡ್ತೀವಿ ಅಂತ ಹೇಳಿ 1921ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಏನಪ್ಪಾ ಅಂದ್ರೆ ಧ್ವಜ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಅಲ್ಲಿ ಪಿಂಗಳಿ ವೆಂಕಯ್ಯನವರು ಅಂತ ಹೇಳಿ ಪ್ರಿನ್ಸಿಪಾಲ್ ಏನಪ್ಪಾ ಅಂದ್ರೆ ಇದು ಮೊಟ್ಟ ಮೊದಲ ಧ್ವಜ ನೀಡ್ತಾರೆ. ಬಿಳಿ ಹಸಿರು ಕೇಸರಿ ಮಧ್ಯದಲ್ಲಿ ಚರಕವನ್ನು ನೀಡ್ತಾರೆ. ಆ ಚರಕವನ್ನು ನೀಡಿ ಇದು ರಾಷ್ಟ್ರಧ್ವಜ ಆಗ್ಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾರೆ ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಬಹಳ ಸರಳವಾಗಿ ಸಿಗೋದಿಲ್ಲ, ತ್ಯಾಗ ಮತ್ತೇನಪ್ಪಾ ಅಂದ್ರೆ ಧೈರ್ಯದಿಂದ ನಾವು ರಕ್ತವನ್ನು ನೀಡಿದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗ್ತದೆ, ಇಡೀ ರಾಷ್ಟ್ರಧ್ವಜ ಕೇಸರಿ ಆಗಿರ್ಲಿ ಅಂತ ಹೇಳಿ ಅದನ್ನು ತಂದು ಒಪ್ಕೊಳ್ಬೇಕಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರು ನೀಡ್ತಾರೆ. ಅದಾದ್ಮೇಲೆ ಮತ್ತೆ 1931ರಲ್ಲಿ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಯಲ್ಲಿ 7 ಜನರ ಒಂದು ಸದಸ್ಯತ್ವವನ್ನು ಮಾಡಿ ಇಡೀ ನಮ್ಮ ರಾಷ್ಟ್ರಧ್ವಜ ಯಾವ ರೀತಿಯಾಗಿ ಇರಬೇಕು, ಅದರ ಮಹತ್ವ ಯಾಕಿರಬೇಕು ಅಂತ ಹೇಳಿ ಆ ಸಮಿತಿಯ ಸದಸ್ಯರಿಗೆ ಒಪ್ಪಿಸ್ತಾರೆ. ಅದರಲ್ಲಿ ಕೂಡ ನಮ್ಮ ಭಾರತ ಸೇವಾದಳ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ NS ಹರ್ಡೇಕರ್ ಅವರು ಕಾರ್ಯದರ್ಶಿಗಳಾಗಿರ್ತಾರೆ. ಅದರ ಸಲುವಾಗಿ ಈ ಭಾರತ ಸೇವಾದಳ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿಯನ್ನು ನೀಡುವುದರಲ್ಲಿ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಗಾಂಧಿ ಚರಕವನ್ನಿಟ್ಟು ಇದು ಏನಪ್ಪಾ ಅಂದ್ರೆ ರಾಷ್ಟ್ರಧ್ವಜ ಅಂಗೀಕಾರವಾಗಿ ಮಾಡ್ಕೊಳ್ಳಿ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಅದಾದ್ಮೇಲೆ ಆ ರಾಷ್ಟ್ರಧ್ವಜ ಆ ಕಡೆಯಿಂದ ಮತ್ತೆ ಈ ಕಡೆಯಿಂದ ನೋಡಿದಾಗ ಒಂದ್ ಕಡೆ ಸೀದಾ ಕಾಣ್ತದೆ, ಒಂದ್ ಕಡೆ ಉಲ್ಟಾ ಕಾಣ್ತದೆ. ಅದರ ಸಲುವಾಗಿ ಬೇಡ ಅಂತೇಳಿ ಸತತವಾಗಿ 13 ವರ್ಷಗಳವರೆಗೆ ಎಲ್ಲಾ ದೇಶದ ರಾಷ್ಟ್ರಧ್ವಜಗಳನ್ನು ತರಿಸಿ ಅಧ್ಯಯನವನ್ನು ಮಾಡಿ ಕೊನೆಯದಾಗಿ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಚರಕವನ್ನಿಟ್ಟು ಇದಕ್ಕೇನಪ್ಪಾ ಅಂದ್ರೆ ದಿನಾಂಕ 22 ಜುಲೈ 1947ರಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜ ಅಂತೇಳಿ ಅಂಗೀಕಾರವನ್ನು ಮಾಡಿಕೊಂಡಿದ್ದಾರೆ. ಇದು ರಾಷ್ಟ್ರಧ್ವಜ ನಡೆದು ಬಂದಿರತಕ್ಕಂಥ ಒಂದು ದಾರಿ. ಥ್ಯಾಂಕ್ ಯು. ಇದು ಮಾಡಿಸಿದ್ವಿ. ನೋಡಿದಲ್ಲಿಗೆಲ್ಲರೂ ಅಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ